ಮಳೆಯಿಂದ ಆಗಿರುವಂಥ ಅನಾಹುತಗಳ ಸುದ್ದಿ ಏನು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಏನೋ ಅಪ್ಡೇಟ್ಸ್ ಬರ್ತಾ ಇದೆ ಅಂತ, ಏನು ಅಪ್ಡೇಟ್ಸ್ ಅಂತ ನೋಡೋಣ. ಸೊ ಬೆಂಗಳೂರು ಮಹಾಮಳೆಗೆ ಬಲಿಯಾದವರ ಸಂಖ್ಯೆ 3ಕ್ಕೆ ಏರಿಕೆ ಆಗಿರುವಂಥ ಈಗ ಬರ್ತಾ ಇರೋದು. BTM ಲೇಔಟಲ್ಲಿ 9 ವರ್ಷದ ಮಗು, 55 ವರ್ಷದ ವ್ಯಕ್ತಿ ಸಾವನ್ನಪ್ಪಿರೋದು. BTM ಲೇಔಟ್ನ 2ನೇ ಹಂತದ NS ಪಾಳ್ಯದಲ್ಲಿ ನಡೆದಿರುವಂಥ ದುರ್ಘಟನೆ ಇದು. ಮಳೆ ನೀರಿನಿಂದ ಜಲಾವೃತಗೊಂಡಿದ್ದ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ಮೋಟಾರ್ನಿಂದ ನೀರು ತೆರವು ವೇಳೆ ಕರೆಂಟ್ ಶಾಕ್ಗೆ ಪಾಪ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು. NS ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ನಲ್ಲಿ ದುರಂತ ಸಂಭವಿಸಿದೆ. ವೆರಿ ಸ್ಯಾಡ್ ಪಾರ್ಟ್. ಬೆಳಗ್ಗೆ ವೈಟ್ಫೀಲ್ಡ್ನಲ್ಲಿ ಏನಾಗಿತ್ತು ಪರಿಸ್ಥಿತಿ, ಸಂಜೆ 6:30ಕ್ಕೆ ನಡೆದಿರುವಂಥ ಘಟನೆ ಇದು. ಬೆಳಗ್ಗೆ ವೈಟ್ಫೀಲ್ಡ್ನ ಚನ್ನಸಂದ್ರದಲ್ಲಿ ಕಾಂಪೌಂಡ್ ಗೋಡೆಗೆ 45 ವರ್ಷದ ಶಶಿಕಲಾ ಯಾವುದೋ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಾ ಇದ್ರಂತೆ. ಪಾಪ ಅವರು ಸಾವನ್ನಪ್ಪಿದ್ರು. ತದನಂತರ ಈಗ BTM ಲೇಔಟ್ನಲ್ಲಿ 9 ವರ್ಷದ ಮಗು ಮತ್ತು 55 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ನೀರು ನಿಂತಿದೆ. ಅದನ್ನು ಮೋಟರ್ ಹಾಕಿ ನೀರು ಆಚೆ ತೆಗೆಯುವಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಸಾವನ್ನಪ್ಪಿದ್ದಾರೆ. 9 ವರ್ಷದ ಮಗು ಜೊತೆಗೆ 45 ವರ್ಷ. ಬಹಳ ಬೇಸರದ ಸಂಗತಿ, ಬಹಳ ನೋವಿನ ಸಂಗತಿ. ಮಧ್ಯಾಹ್ನ ಹೇಳ್ತಾ ಇದ್ರು ಉಪಮುಖ್ಯಮಂತ್ರಿಗಳು, ಅಂಥದ್ದು ಯಾವುದೇ ರೀತಿಯಾದಂಥ ಘಟನೆಗಳಾಗಿಲ್ಲ ಎಕ್ಸೆಪ್ಟ್ ಒಂದು ಸಾವು ಬಿಟ್ಟು ಅಂತ ಹೇಳಿ. ಈಗ +2 ಅಂತ ಸೇರಿಸ್ಕೊಳ್ಳಿ ಸರ್.